ಒಳಗೆ ಹೋಗ್ಬೇಕು. ಇಲ್ಲಿ ಯಾವ ರೀತಿ ಮಾಡ್ತೀರಾ ಸರ್ ಅಕ್ರಮ ಅನ್ನೋದು ಯಾವ ರೀತಿ ಸರ್? ಈಗ ಕ್ಲಿಯರ್ ಆಗಿ ಹೇಳಿದೆ, ಚೌಲ್ಟ್ರಿಗಳಲ್ಲಿ, ಸಮುದಾಯ ಭವನಗಳಲ್ಲಿ, ಯಾರಿಗೋ ಬೇಕಾಗಿರ್ತಕ್ಕಂಥ ಮನೆಗಳಲ್ಲಿ ಫಾರ್ಮನ್ನು ಹಂಚಲಿಕ್ಕೆ ಅವಕಾಶ ಇಲ್ಲ ಕಾನೂನಿನಡಿ. ಫಾರ್ಮು ಮನೆಗೆ ಹೋಗ್ಬೇಕು, ಮನೆಯಲ್ಲಿ ಅವ್ರಿದ್ರೆ ಅವ್ರ ಕೈ ಕೊಡಬೇಕು, ಫಾರ್ಮನ್ನು ಫಿಲ್ ಮಾಡಿಸ್ಬೇಕು. ಓದಕ್ಕೆ ಬರೆಯಕ್ಕೆ ಬರದೇ ಇರತಕ್ಕಂಥವ್ರನ್ನ BFC ಸೆಂಟರ್ಗೆ ಕರ್ಕೊಂಡೋಗಿ BLA 2ಗಳು 3 ಪಕ್ಷದ ಸಮ್ಮುಖದಲ್ಲಿ BLAಗಳ ಸಮ್ಮುಖದಲ್ಲಿ ಫಿಲ್ ಅಪ್ ಮಾಡಿ ಕೊಡಬೇಕು. ದಿಸ್ ಇಸ್ ದ ಸಿಂಪಲ್ ಸಿಸ್ಟಮ್. ಸರ್ಕಾರಕ್ಕೆ ಭಯ ಇದೆಯಾ ಸರ್? ಈಗ ಸರ್ಕಾರಕ್ಕೆ ತನ್ನ ಮೇಲೆ ತನ್ನ ವಿಶ್ವಾಸ ಕಳ್ಕೊಂಡು ಬಹಳ ಸಮಯ ಆಗೋಗಿದೆ. ಇದು ಒಂದು ರೀತಿ ವೆಂಟಿಲೇಟರ್ ಇರ್ತಕ್ಕಂಥ ಸರ್ಕಾರ. ಒಂದೂವರೆ ವರ್ಷ ಇಲ್ಲಿ ಚೆನ್ನಾಗಿ ರಿಸೋರ್ಸು ಉತ್ಪಾದನೆ ಆಗ್ತಾ ಇದೆ. ನಾನು ಈಗಲೇ ಮಾತಾಡ್ಬೇಕಾದ್ರೆ ಹೇಳಿದೆ, ಇಲ್ಲಿರ್ತಕ್ಕಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು 30,000 ಕೋಟಿಗಿಂತ ಕಮ್ಮಿ ಪ್ರಾಜೆಕ್ಟ್ನ ಕಣ್ಣೇ ಆಡಿಸಲ್ಲ. 3 ಪ್ರಾಜೆಕ್ಟ್ ಅವ್ರ ಕಣ್ಣು ಕಾಣ್ತಾ ಇದೆ. ಒಂದು GBIT, ಒಂದು ಟನಲ್ ಪ್ರಾಜೆಕ್ಟು, ಇನ್ನೊಂದು ಕಸ ಹೊಡೆಯೋದಕ್ಕೆ 30 ವರ್ಷದ ಲೀಸ್ ಪ್ರಾಜೆಕ್ಟು. 90,000 ಕೋಟಿಗೆ ಅಲ್ಲ, ಬೇಡ ಉತ್ಪ್ರೇಕ್ಷೆ ಬೇಡ, 10% ಅಂದ್ರೂ 9,000 ಕೋಟಿ ಆಯಿತು. ಇದನ್ನ ಎತ್ಕೊಂಡೋಗಿ ಪಾಪ ಕಾಂಗ್ರೆಸ್ನ ಉದ್ಧಾರ ಮಾಡೋಕ್ಕೆ, ದೇಶದಲ್ಲಿ ಚುನಾವಣೆ ಮಾಡೋಕ್ಕೆ ಬಳಕೆ ಮಾಡ್ಕೊಳ್ಳೋದಕ್ಕೆ ಅಷ್ಟೇ ಸಮಯ ಬರ್ತದೆ. ಒಂದು ಸಮುದಾಯದ ಮಾತ್ರ ಸ್ಪೆಷಲ್ ಕೇರ್ ಅಂತ SIR ಪ್ರಕ್ರಿಯೆ ಅದು ಅವ್ರು ಹೇಳ್ಬೇಕಲ್ಲ, ನಾನು ಹೇಳೋಕ್ಕಾಗಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದೇನೆಂದರೆ, ಇವೆಲ್ಲ ಸೆನ್ಸಿಟಿವ್ ಬೂತ್ಸ್ ಇದೆ. ಯಾಕೆಂದರೆ ಹಿಂದೆ ನಾವು ಪೆಟ್ಟು ತಿಂದಿದ್ದೀವಿ ಚುನಾವಣೆಯಲ್ಲಿ. ಯಾತಕ್ಕೆ ಪೆಟ್ಟು ತಿಂದಿದ್ದೀವಿ ಅಂತಲೂ ಗೊತ್ತು. ಸತ್ತೋಗಿರೋರ ಹೆಸರಲ್ಲಿ ಓಟ್ ಹಾಕ್ತಕ್ಕಂಥದ್ದು ಒಂದು ಸೆಕೆಂಡ್ ಇರಿ. ಇನ್ನು ಒಬ್ಬೊಬ್ಬರು ಬಂದು 4-5 ಓಟ್ ಒತ್ತೋಗುವಂಥದ್ದು, ಇನ್ನು ಎಲ್ಲೋ ಇರ್ತದೆ, ಇಲ್ಲಿ ವೋಟ್ರ್ ಸೇರೋದಿಲ್ಲ, ಅವರು ಬಂದು ಓಟ್ ಹಾಕ್ತಕ್ಕಂಥದ್ದು. ಇವೆಲ್ಲ ಪ್ರಕ್ರಿಯೆ ನಡೆದಿರೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ಪರಾಜಿತ ಆಗಿರೋದು ಈ ಕ್ಷೇತ್ರದಲ್ಲಿ. ಇದಾಗಬಾರ್ದು. ನಾನೊಬ್ಬನೇ ಅಲ್ಲ, ಎಲ್ಲೇ ನಡೆದ್ರು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ, ನ್ಯಾಯಬದ್ಧವಾಗಿ ಚುನಾವಣೆ ಆಗಬೇಕು. ಚೌಟ್ರಿಯಲ್ಲೇ ಸರ್ ಯಾಕೆ ಮಾಡ್ತೀರಾ? ಮತದಾರರು ಯಾರು ಇಲ್ಲಿ ಅಥವಾ ಬೇರೆಯಿಂದ ಕರೆಸಿ ಇಲ್ಲಿ ಫಾರ್ಮ್ ಕೊಡೋಕೆ ಕೆಲಸ ಮಾಡ್ತಾರೆ. ಚೌಟ್ರಿ ಯಾಕೆ ಮಾಡ್ತೀರಾ ಸರ್? ಏನು ಸರ್ ಕೆಲಸ ಮಾಡ್ತೀರಾ? ನನಗೂ ಇದು ಉತ್ತರ ಸಿಗ್ತಾ ಇಲ್ಲ. ಒಂದು ಭಾಳ ಸ್ಪಷ್ಟ, ನೀವು ಅರ್ಥ ಮಾಡ್ಕೊಂಡಿದ್ದೀರಿ, ನಾವು ಅರ್ಥ ಮಾಡ್ಕೊಂಡಿದ್ದೀರಿ. ಒಳಗಡೆ ಒಂದು ಗೋಲ್ಮಾಲ್ ನಡೀತಾ ಇದೆ, ಭಾಳ ಸ್ಪಷ್ಟ. ಚೌಲ್ಟ್ರಿಯಲ್ಲಿ ಯಾಕೆ ಮಾಡ್ತಾ ಇದ್ದಾರೆ? ಇಷ್ಟೆಲ್ಲ ಪ್ರೊಸೀಜರ್ ಎಕ್ಸ್ಪ್ಲೇನ್ ಮಾಡಿದೆ. ಈಗ ನೀವು ನನಗೆ ಕೇಳೋದಲ್ಲ, ಈ DC ಕೇಳಬೇಕು. DC ನೀವು ನಿಲ್ಸ್ಕೊಂಡು, ಅಥವಾ ಪಾಪ ಇಲ್ಲಿ ಬರಲ್ಲ, AC ರೂಮ್ ಕರ್ಕೊಂಡು ಒಳಗಡೆ ಕೂರಿಸ್ಕೊಂಡು ಟೇಬಲ್ ಮೇಲೆ ಯಾಕೆ ಇದನ್ನು ಮಾಡಿದ್ರಿ ಅಂತ ದಯವಿಟ್ಟು DC ಪ್ರಶ್ನೆ ಮಾಡಿ ಅವ್ರ ಮೂಲಕ ಉತ್ತರ ಪಡಿ. ಅಕ್ರಮ ಬಾಂಗ್ಲಾ ವಲಸಿಗರನ್ನ ಪೋಸ್ಟ್ ಮಾಡೋ ಕೆಲಸ ಆಗ್ತಾ ಇದೆ ಅಂತ ಆರೋಪ. ಅಕ್ರಮ ಬಾಂಗ್ಲಾರೋ ಅಥವಾ ಇಲ್ಲೇ ಅಕ್ರಮ ಓಟ್ ಇಟ್ಕೊಂಡಿರ್ತಕ್ಕಂಥವ್ರು ಇವೆಲ್ಲ ಕೂಡ ಹೊರಗಡೆ ಬರಬೇಕಿದೆ. ವಾಟ್ ಎವರ್ ಇಟ್ ಈಸ್ ಕ್ಲೀನ್ ಅಪ್ ಆಗಬೇಕು. ಈ ಪ್ರಾಸೆಸ್, ಈ ಸಿಸ್ಟಮ್ ಕ್ಲೀನ್ ಅಪ್ ಆಗಬೇಕು. ಅದಕ್ಕೋಸ್ಕರ ಇಡೀ ದೇಶದಲ್ಲಿ ನಡೀತಾ ಇದೆ. ಹಲವಾರು ರಾಜ್ಯಗಳಲ್ಲಿ ಆಗಾಗಲೇ ಮುಗಿದೋಗಿದೆ, ಚುನಾವಣೆ ಆಗಿದೆ. ಅದಕ್ಕೆ ಇಲ್ಲಿ ರಾಜ್ಯದಲ್ಲೂ ಕೂಡ ಅದೇ ರೀತಿ ಪ್ರಕ್ರಿಯೆ ಆಗಿದೆ. ಓಕೆ, ಥ್ಯಾಂಕ್ ಯು.